ಚೆನ್ನಾಗೈತೆ ದರ್ಶನ. ನಾನು ಬಂದಾಗ ಇದು ಚಿಕ್ಕ ಟೆಂಪಲು, ಈಗ ತುಂಬಾ ದೊಡ್ಡದು ಕಟ್ಬಿಟ್ಟಿದ್ದಾರೆ. ಪುಳಿಯೋಗರೆ ಮತ್ತು ಪೊಂಗಲ್ ಸೂಪರ್ ಆಗಿತ್ತು ಟೇಸ್ಟ್. ವೀಣಾ, ದಕ್ಷ, ಪ್ರಮೋದ್, ಚಂದನ, ಆದ್ವಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಸ್ಯಾಟರ್ಡೆ, ಟೈಮ್ ಆಗಿದೆ 10 o'clock. ಏನಕ್ಕೆ ಇಷ್ಟು ಬೇಗ ಎದ್ದು ರೆಡಿ ಆಗಿದ್ದೀನಿ ಅಂತಂದರೆ, ಇವತ್ತು ನಮ್ಮಮ್ಮ ಸೈಡ್ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ಹಾಯ್ ಲಕ್ಷ. ಹಾಯ್ ಬೇಬ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಎವ್ರಿವನ್. ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಕೋಟೆ ಬೆಟ್ಟದಲ್ಲಿರುವ ನರಸಿಂಹಸ್ವಾಮಿ ಟೆಂಪಲ್ಗೆ. ಕೋಟೆ ಬೆಟ್ಟ ಎಲ್ಲಿರೋದಂತ ಅಂದರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ಈ ಕೋಟೆ ಬೆಟ್ಟ ನರಸಿಂಹಸ್ವಾಮಿ ಇದೆಯಲ್ಲ, ಅದು ನಮ್ಮಮ್ಮನ ಮನೆ ದೇವರು. ನಾವು ಏನಕ್ಕೆ ಈ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮಮ್ಮ ಇದ್ದಾರಲ್ವ, ಅವ್ರ ತಮ್ಮ ಅವ್ರ ಮನೆ ದೇವ್ರು ಮಾಡ್ತೀನಿ ಅಂತ ಹರಕೆ ಕಟ್ಕೊಂಡಿದ್ರು. ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗೋ ಹೈವೇ ಕುಣಿಗಲ್, ಯಡಿಯೂರು, ಬೆಳ್ಳೂರು, ನಾಗಮಂಗಲ ಕನೆಕ್ಟ್ ಆಗುತ್ತೆ. ಕೋಟೆ ಬೆಟ್ಟ ಇರೋದು ನಾಗಮಂಗಲದಲ್ಲೇ. ಸೊ ಆನ್ ದ ವೇ ನಾವು ಇಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡ್ಕೊಳ್ಳೋಕ್ಕೆ. ನಾವು ಬಂದು ಊರಿಗೆ ಹೊರಡಬೇಕು. ಆದಿಕ್ ಸೇ ಹಾಯ್. ದಕ್ಷು ಸೇ ಹಾಯ್. ವೇರ್ ಆರ್ ಯು ಗೋಯಿಂಗ್? ಏನಮ್ಮ, ಚೆನ್ನಾಗೈತಾ ದರ್ಶನ? ತುಂಬಾ ಚೆನ್ನಾಗಿದೆ ದರ್ಶನ. ಚೆನ್ನಾಗೈತೆ ದರ್ಶನ. ನಾನು ಬಂದಾಗ ಇದು ಚಿಕ್ಕ ಟೆಂಪಲು, ಈಗ ತುಂಬಾ ದೊಡ್ಡದು ಕಟ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಯಡೂರು ಆದ್ಮೇಲೆ ಬರುತ್ತೆ. ಚೆನ್ನಾಗಿ ಬೊಕ್ಕಟ ದೇವ್ರ ಹತ್ರ ಶನ್ಮತ್ಮ ಟೆಂಪಲ್ ಅಲ್ಲಿ ಎಲ್ಲ ಮಣ್ಣ ನಿಂತವ್ರೆ. ನೋಡಿ, ಇದೆ ದೇವಸ್ಥಾನ, ಶನೇಶ್ವರ ಸ್ವಾಮಿ ದೇವಸ್ಥಾನ. ಇನ್ಫಾರ್ಮೇಡಿ. ಐವಿನ ಏನು ಪ್ರಸಾದ ಅದು? ಪುಳಿಯೋಗರೆ ಮತ್ತು ಪೊಂಗಲ್ ಸೂಪರ್ ಆಗಿತ್ತು ಟೇಸ್ಟ್. ಸರಿ, ಹೊಡೋಣ ಇನ್ನ. ಸೊ ಇವಾಗ ಇನ್ನೊಂದು ಊರಿಗೆ ಹೋಗಬೇಕು, ಕೋಟೆ ಬೆಟ್ಟ. ಅಲ್ಲಿ ಪೂಜೆ ಇದೆ, ಅಲ್ಲಿ ಮುಗಿಸ್ಕೊಂಡು ವಾಪಸ್ ಹೊರಡೋದು. ಬನ್ನಿ ನೋಡೋಣ. ಫ್ರೆಂಡ್ಸ್, ಟೆಂಪಲ್ ಇರೋದೇ ಬೆಟ್ಟದ ಮೇಲೆ. ನೀವಿಲ್ಲಿ ನೋಡ್ಬೋದು, ಕಾರಲ್ಲಿ ನಾವು ಬೆಟ್ಟನ ಹತ್ತುತ್ತಾ ಇದ್ದೀವಿ. ಚಿಕ್ಕ ವಯಸ್ಸಲ್ಲೆಲ್ಲ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನಾವು ಕಾಲ್ನಡಿಗೆನಲ್ಲಿ ಬೆಟ್ಟ ಹತ್ಕೊಂಡು ಬರ್ತಾಯಿದ್ವಿ. ಈ ರೀಸೆಂಟ್ ಒಂದು 15-20 ಇಯರ್ಸಿಂದ ಅಷ್ಟೇ ಈ ಥರ ರೋಡ್ ಮಾಡಿದ್ದಾರೆ. ಸೊ ಆರಾಮಾಗಿ ನಾವು ಕಾರಲ್ಲಿ ಬೆಟ್ಟ ಹತ್ಕೊಂಡು ಬರ್ಬೋದು. ಆಲ್ಸೋ ಇನ್ನು ಜನಗಳು ನೀವಲ್ಲಿ ನೋಡ್ಬೋದು, ಕಾಲ್ನಡಿಗೆನಲ್ಲೇ ಬೆಟ್ಟ ಹತ್ತಿ ಇಳಿತಾ ಇದ್ದಾರೆ. ನಾನು ಈ ಟೆಂಪಲ್ನ ವಿಸಿಟ್ ಮಾಡಿ ಮೋರ್ ದ್ಯಾನ್ 10-15 ಇಯರ್ಸೇ ಆಗಿದೆ ಅನ್ಬೋದು. ಚಿಕ್ಕ ವಯಸ್ಸಲ್ಲಿ ನಾನು, ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ತುಂಬಾ ಈ ಟೆಂಪಲಿಗೆ ಬರ್ತಾಯಿದ್ವಿ. ಅಟ್ಲೀಸ್ಟ್ ಏನಿಲ್ಲ ಅಂದರೂ 2 years once ಅಥವಾ ಇಯರ್ಲಿ ಒನ್ಸ್ ಅಂತೂ ವಿಸಿಟ್ ಮಾಡ್ತಾನೇ ಇದ್ವಿ. ಸೊ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಆ ದೇವರು ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಮನಸ್ಸಿಗೆ ನೆಮ್ಮದಿ ಅಂತ ಫೀಲ್ ಆಯಿತು. ಫ್ರೆಂಡ್ಸ್, ನರಸಿಂಹಸ್ವಾಮಿ ಏನಕ್ಕೆ ಫೇಮಸ್ ಅಂತ ಗೊತ್ತಲ್ವಾ? ಹಿರಣ್ಯಕಶಿಪುದು ಹೊಟ್ಟೆನ ಬಗೆದು ಅದ್ರ ಕರಳನ್ನ ಹಾರವಾಗಿ ಹಾಕೊಂಡಿದ್ದು. ಅದೇ ಇಲ್ಲಿ ದೊಡ್ಡ ಹೈಡಲ್ಲಾಗಿ ಮಾಡಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ಬರಬೇಕಾದ್ರೆ ಈ ಥರ ಸ್ಟೆಪ್ಸ್ ಏನೂ ಇರಲಿಲ್ಲ. ಚಪ್ಪಟಿ ಕಲ್ಲಲ್ಲೇ
ಇಟ್ಬಿಟ್ಟಿದ್ರು, ಅದನ್ನೇ ಹತ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕಾಯ್ತು. ಇವಾಗ ಸ್ವಲ್ಪ ಮೋರ್ ಆರ್ಗನೈಸ್ಡಾಗಿ ಮಾಡಿದ್ದಾರೆ, ಸೊ ಭಕ್ತಾದಿಗಳು ಆರಾಮಾಗಿ ಈಸಿಯಾಗಿ ಹತ್ಕೊಂಡು ಬರ್ಬೋದು. ನರಸಿಂಹಸ್ವಾಮಿನ ದರ್ಶನ ಮಾಡಿಬಿಟ್ಟಂತೂ ಫುಲ್ಲು ಪಾಸಿಟಿವ್ ವೈಬ್ಸು. ನಾನು ಒಂದು 15-20 ಇಯರ್ಸ್ ಆಯಿತು ಅಂತಲೇ ಹೇಳ್ಬೋದು ಈ ಟೆಂಪಲ್ ವಿಸಿಟ್ ಮಾಡಿ. ಹಾಗೆಯೇ ನೀವು ಇಲ್ಲಿ ನೋಡ್ಬೋದು ದೇವ್ರನ್ನ ಬೆಳ್ಳಿ ಕವಚದಲ್ಲಿ ಕವರ್ ಮಾಡಿದ್ದಾರೆ. ನಾನು ಚಿಕ್ಕ ಹುಡುಗಿನಲ್ಲೆಲ್ಲ ಬರಬೇಕಾದ್ರೆ ಹೇಗಿತ್ತು ಅಂದರೆ ಬರೀ ಒಂದೇ ಒಂದು ಕಲ್ಲಿತ್ತು, ಕಲ್ಲಿಗೆ ಕುಂಕುಮ ಮತ್ತು ಹೂವು ಹಾಕ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ರು. ಬಟ್ ಇವಾಗ ಬೆಳ್ಳಿ ಕವಚದಿಂದ ಕವರ್ ಮಾಡಿಬಿಟ್ಟಿದ್ದಾರೆ. ನಮ್ಮ ನರಸಿಂಹಸ್ವಾಮಿಗೆ ಯಾವುದು ಹೂವು ಇಷ್ಟ ಅಂತಂದರೆ ತುಳಸಿ ಹಾರ, ಅದಕ್ಕೆ ಯಾರೇ ವಿಸಿಟ್ ಮಾಡಿದ್ರು ಜಾಸ್ತಿ ತುಳಸಿ ಹಾರನೇ ತಗೊಂಡು ಬರ್ತೀವಿ. ನೀವು ಎಲ್ಲರೂ ನಮ್ಮ ನರಸಿಂಹಸ್ವಾಮಿನ ಮುಕ್ಕೊಳ್ಳಿ. ದಕ್ಷ ಪ್ರಮೋದ್ ಚಂದನ ಆದ್ವಿಕ್ ಲಕ್ಷ ಸಹ ಕುಟುಂಬ ಸರ್ವೇ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ವೈರಿಹಾಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿರಸ್ತು. ನರಸಿಂಹಸ್ವಾಮಿ ಕೃಪಾ ಕಟಾಕ್ಷ ಪ್ರೀತ್ಯರ್ಥಂ. ಬೆಟ್ಟದ ಮೇಲ್ಗಡೆಯಿಂದ ಎಂಟೈರ್ ಕೋಟೆ ಬೆಟ್ಟ ಊರೇ ಕಾಣಿಸುತ್ತೆ. ವ್ಯೂ ಅಂತೂ ಸೂಪರ್ ಆಗಿತ್ತು. ಹಾಗೆ ವೆದರು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಿಸಿಲು ಥರನೂ ಇರಲಿಲ್ಲ, ಮಳೆ ಥರನೂ ಇರಲಿಲ್ಲ. ಸೊ ಪರ್ಫೆಕ್ಟಾಗಿ ಪ್ಲೆಸೆಂಟಾಗಿತ್ತು ಅಂತಲೇ ಹೇಳ್ಬೋದು. ಅಮ್ಮ ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಅಮ್ಮನ ಬರ್ಡೇ, ಇಲ್ಲೇ ಪಾರ್ಟಿ ತರ ಆಗೋಯ್ತು. ವೆಜ್ಜು ಬೆಳಗ್ಗೆ ಟಿಫನ್ ಕೃಷ್ಣ ಕೇಶವನಲ್ಲಿ ಟಿಫನ್ ಕೇಕ್ ಕಟ್ಟಿಂಗು, ಮಧ್ಯಾಹ್ನ ಭರ್ಜರಿ ನಾನ್ ವೆಜ್ ಊಟ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಇವಳು ನನ್ನ ತಂಗಿ ಸಿರಿ ಅಂತ. ಇವಳು ಯೂಟ್ಯೂಬರೇನೆ. ಇವಳು ವ್ಲಾಗ್ಸ್ ಮಾಡ್ತಾಳೆ ಲಂಡನ್ನು ಮತ್ತೆ ಇವಾಗ ಕರೆಂಟ್ಲಿ ಶಿ ಇಸ್ ಇನ್ ಬ್ಯಾಂಗ್ಳೂರ್. ಸೊ ಸಿರಿ, ನಿಂದು ಏನಮ್ಮ? ಸಿರಿ ಲಂಡನ್ ಡೈರೀಸ್ ಅಂತ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಅಕ್ಕಗೆ ಇದೇ ಥರ ಸಪೋರ್ಟ್ ಮಾಡಿ, ಡೈಲಿ ಇಂಪ್ರೂವ್ ಆಗ್ತಾ ಇದ್ದಾಳೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹರ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಡೂ. ಥ್ಯಾಂಕ್ ಯು ಮಾ. ಪ್ಲೀಸ್ ಡೂ ಫಾಲೋ ಸಿರಿ ಲಂಡನ್ ಡೈರೀಸ್. ನನ್ನ ತಂಗಿಗೂ ಸಪೋರ್ಟ್ ಮಾಡಿ. ಅವಳು ಲಂಡನಲ್ಲೂ ವ್ಲಾಗ್ಸ್ ಮಾಡ್ತಾಳೆ, ಬ್ಯಾಂಗ್ಳೂರಿಂದನೂ ವ್ಲಾಗ್ಸ್ ಮಾಡ್ತಾಳೆ. ಪ್ಲೀಸ್ ಡೂ ಸಪೋರ್ಟ್ ಹರ್. ಥ್ಯಾಂಕ್ ಯು. ನಾವು ನರಸಿಂಹಸ್ವಾಮಿಗೆ ಮಾಡೋದು ನಾನ್ ವೆಜ್ ಊಟ. ಅವತ್ತು ಊಟ ಅಂತೂ ಸೂಪರಾಗಿತ್ತು. ನಾಟಿ ಸ್ಟೈಲಲ್ಲಿ ಮಟನ್ ಸಾರು, ಮುದ್ದೆ, ಬೋಟಿ ಗೊಜ್ಜು. ಸೊ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಪ್ರಮೋದು ನಮ್ಮತ್ತೆ ನನ್ನ ಕೋ ಸಿಸ್ಟರು ನಾನ್ ವೆಜ್ ತಿನ್ನಲ್ಲ, ಅವ್ರಿಗಂತಲೇ ಸಪ್ರೇಟ್ ವೆಜ್ ಊಟನೂ ಇತ್ತು. ಅತ್ತೆ ಆಮೇಲೆ ಏನಂದ್ರೆ ನಾನು ಯಾರಂತ ಇಂಟ್ರೊಡ್ಯೂಸ್ ಮಾಡು. ಇವರು ನಮ್ಮ ಅತ್ತೆ ಶೀಲಾ ಅತ್ತೆ, ನಮ್ಮ ಮಾಮನ ವೈಫ್. ಇವರು ನಮ್ಮ ಅತ್ತೆ, ಎರಡನೇ ಮಾಮನ ವೈಫು. ಆದ್ರೆ ನಿಂಗೆ ಅತ್ತೆ ಯಾವತ್ತೆ? ಫಸ್ಟ್ ಅತ್ತೆ. ನನಗೆ ಫಸ್ಟ್ ಅತ್ತೆ. ಯಾಕಂತಂದ್ರೆ ಎರಡನೇ ಮಾಮ ಫಸ್ಟ್ ಮದ್ವೆ ಆಗಿದ್ದು, ಸೊ ಫಸ್ಟ್ ಅತ್ತೆ. ಆಮೇಲೆ ಫೇವ್ರೇಟ್ ಅತ್ತೆ ಯಾರು ಕೇಳಿ? ಎಲ್ಲರೂ ಒಂದೇ. 5-10 ವರ್ಷ ಇದ್ದು ನನ್ನ ಜೊತೆ. ನಿನ್ನೆ ಹೇಳು ಅವಳ ಬ್ಲಾಗ್ ಬಗ್ಗೆ. ಬ್ಲಾಗ್ ಗೈಸ್ಗೆ ಗೊತ್ತಿರತ್ತೆ. ಯು ಪೀಪಲ್ ವಿಲ್ ಕಮ್ ಟು ನೋ ಇವಳು ಯಾರ ಜೊತೆ ಜಾಸ್ತಿ ಫ್ಲೆಶಪ್ ಆಗ್ತಾಳೆ. ಸೊ ನಿಮ್ಗೆ ಅರ್ಥ ಆಗತ್ತೆ ಯಾವ ತರ ಇರತ್ತೆ ಅಂತ. ಚಂದು ಬ್ಲಾಗ್ ಏನಾರು ಹೇಳು. ಯಾ, ಆಕ್ಚುಲಿ ಟು ಟೆಲ್ ಯು, ಶೀಸ್ ಹಂಗೇಳೋದು ಶೀಸ್ ಮೈ ಜೂನಿಯರ್ ಅಂತ ಹೇಳಾಗ, ಅಥವಾ ಶೀಸ್ ಮೈ ನೆಕ್ಸ್ಟ್ ವರ್ಷನ್ ಅಂತ ಹೇಳಾಗ. ನೆಕ್ಸ್ಟ್ ವರ್ಷನ್. ನೆಕ್ಸ್ಟ್ ವರ್ಷನ್. ಯಾಕೆಂದ್ರೆ ಫಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್, ಥರ್ಡ್ ವರ್ಷನ್. ಇಲ್ಲಿ ಫೋರ್ತ್ ಅಲ್ಲೆಲ್ಲ ಇದೆ ನಮ್ಮ ಆರಾಧ್ಯ. ಇಲ್ಲ 1 2 3. ನಾನು 3, ಏನು 4. 4 ವರ್ಷನ್ಸ್ ಇದಾವೆ. ಸೊ ಹೆಂಗಂದ್ರೆ ನಾನು ಮದ್ವೆಗೆ ಬಂದಾಗಿಂದ ಇವಳು 5 ಇಯರ್ಸ್ ಬೇಬಿ, ಸಾರಿ 5 ಇಯರ್ಸ್ 5th ಸ್ಟ್ಯಾಂಡರ್ಡ್ ಇದ್ಲು. ಸೊ ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋ ಮಗನ ಇಟ್ಕೊಂಡಿದ್ದಾಳೆ. ಅಂದ್ರೆ ನನಗೂ ಇವಳು ಹಂಗೆ ಇದೆ ವೈಬ್ಸ್. ಅದೇ ಥರನೇ ಇದೆ ಫ್ರೆಂಡ್ಸ್. ಸೊ ಪ್ಲೀಸ್ ಏನಂತ ಅಂದರೆ ಇವಳಿಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಬೇಕು ನೀವು. ಯಾಕೆ ಅಂದರೆ ಶಿ ಇಸ್ ಬೋತ್, ನಿಮಗೆ ಹೇಗೆ ಸ್ಕ್ರೀನ್ ಮೇಲೆ ಕಾಣ್ತಾಳೋ ಇನ್ ಆ್ಯಂಡ್ ಔಟ್ ಹಾಗೆ ಇದ್ದಾಳೆ. ಶಿ ಇಸ್ ಸೋ ಕೂಲ್, ಶಿ ಇಸ್ ಸೋ
ಫ್ರೆಶ್ ಆ್ಯಂಡ್ ಶಿ ಸೋ ವೆರಿ ಇರೋದನ್ನ ಹಾಗಾಗಿ ಹೇಳೋದು ವೆರಿ ನ್ಯಾಚುರಲ್ಲು. ಆಮೇಲೆ ಶಿ ಇಸ್ ವೇ ಮೋರ್ ಟ್ಯಾಲೆಂಟೆಡ್. ನೀವು ಇನ್ನೂ ಮುಂದೆ ಗೊತ್ತಾಗುತ್ತೆ ಯಾವ ಯಾವ್ದಾದ್ರು ಎಷ್ಟೆಷ್ಟು ಟ್ಯಾಲೆಂಟ್ಸ್ ಎಲ್ಲ ಇದೆ ಅಂತ. ಸೊ ನಿಮಗೆ ಒಳ್ಳೆ ಬ್ಲಾಗ್ಸ್ನ ಇನ್ಮೇಲಿಂದ ಕೊಡ್ತಾ ಇರ್ತಾಳೆ. ಆದರೆ ಅವಳಿಗೆ 2 ಮಕ್ಳು ಇರೋದ್ರಿಂದ ಜವಾಬ್ದಾರಿನೂ ನೋಡಿಕೊಂಡು ಮಕ್ಕಳನ್ನ ಸಂಭಾಳಿಸ್ಕೊಂಡು ಅವಳು ಮಾಡ್ತಾ ಇದ್ದಾಳೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಚಂದು, ಬಿಕಾಸ್ ಯು ಆರ್ ಗಿವಿಂಗ್ ಡೈಲಿ ಬ್ಲಾಗ್ಸ್. ಯಾಕೆಂದ್ರೆ ಎಲ್ಲರಿಗೂ ಡೈಲಿ ಬ್ಲಾಗ್ಸ್ ನಮಗೆ ತುಂಬ ಬೇಕು. ಚಂದುನ ಅವಳಿರೋದೆಲ್ಲೋ ಬಾಣಸ್ವಾಡಿ, ಅವಳನ್ನ ಡೈಲಿ ನೋಡೋಕ್ಕಾಗಲ್ಲ ನಾವು. ಅದಕ್ಕೋಸ್ಕರ ಅವಳು ಅವಳ ಮಕ್ಕಳು ಪ್ರಮೋದ್ ವಾಯ್ಸ್ ಅಂತೂ ಇಟ್ಸ್ ರಾಕಿಂಗ್ ಆನ್ ಬ್ಲಾಗ್ಸ್. ಬೇಬ್ ನಿಮ್ದು ವಾಯ್ಸ್ ರಾಕಿಂಗ್ ಆನ್ ಬ್ಲಾಗ್ಸ್. ಆದ್ರೆ ನಿಮ್ಮಿಬ್ರಿಗೂ ಮೀರಿದ್ದು ಅಮ್ಮ ಅವ್ರದ್ದು ರೆಸಿಪಿ, ಅವ್ರ ಅತ್ತೆ ರೆಸಿಪಿ ಸೂಪರ್ ಆಗಿತ್ತು. ಲಂಡನ್ ಸ್ಟೋರಿ ಹೇಳಿ ಬನ್ನಿ ಸ್ವಲ್ಪ. ಲಂಡನ್ ಯಾರು ನಮ್ಮ ಫ್ರೆಂಡ್ಸ್ ಹೇಳಿ ಕೇಳ್ತಾ ಇದ್ದಾರೆ ರೆಸಿಪಿ ಕಳ್ಸ್ಕೊಡಿ ಸರ್ ಅಂತ. ಮೀನ್ ಸಾರ್ದ ಅದೇ ಅವ್ರನ್ನ ಕೇಳಿ ಅವ್ಳ ಭಾಗ ಸೇರ್ಕೊಳ್ಳೋದು. ಆದ್ರೆ ಇಲ್ಲ ಇವ್ರ ಅತ್ತೆ ಶಿ ಇಸ್ ವೆರಿ ಗುಡ್ ಶೆಫ್. ಹೇಳ್ಬೇಕಂದ್ರೆ ಶಿ ಇಸ್ ಗುಡ್. ನಾನು ಅವರಿಂದನೇ ಸ್ವಲ್ಪ ಐಟಮ್ಸ್ ಎಲ್ಲ ಕಲ್ತಿರೋದು. ಎಲ್ಲಿ ನನಗೆ ಮದುವೆಗಿಂತ ಮುಂಚೆ ಕುಕ್ಕಿಂಗು ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಬರ್ತಾ ಇತ್ತು ಸ್ವಲ್ಪ ಏನ್ ಬರ್ತಾ ಇತ್ತು? ಕಾಫಿ ಮಾಡಕ್ ಬರ್ತಾ ಇತ್ತು, ಆಮೇಲೆ ಟೀ ಮಾಡಕ್ ಇಲ್ಲ ನಾನ್ ಕಲ್ಸಿದ್ದೆ. ಆಮೇಲೆ ಇನ್ನೇನೋ ಚಿತ್ರಾನ್ನ ಗೊಜ್ಜು ಮಾಡಕ್ ಬರ್ತಿತ್ತು. ಚಿತ್ರಾನ್ನ ಹೇಳು. ಅದೇ ಬರೀ ಬೇಸಿಕ್ಸ್, ನಾಟ್ ಲೈಕ್ ಇದು ಮಟನ್ ಗಿಟನ್ ಆ ಥರ ಎಲ್ಲ ಇಲ್ಲ. ನಾನಿದ್ದಾಗ ಅವಳಿಗೆ ಗ್ಯಾಸ್ ಆನ್ ಮಾಡೋದು ಅದೆಲ್ಲ ನಾನೆಲ್ಲ ಹೇಳ್ಕೊಡ್ತಾ ಇದ್ದೆ. ಎಲ್ಲ ಮಾಡಿದ್ಲು. ಮದುವೆ ಆಗೋ ಸಮಯದಲ್ಲಿ ಎಲ್ಲ ಸ್ವೈಪ್ ಔಟ್ ಮಾಡ್ಬಿಟ್ಲು, ಅಳಿಸ್ಬಿಟ್ಲು ಏನು ಬೇಡ ಅಂತ. ಆಮೇಲೆ ಅವ್ರ ಅತ್ತೆ ಬಂದ್ಮೇಲೆ ಚೂರು ಕಲ್ತ್ಕೊಂತಾ ಇದ್ದಾರೆ. ಅವಳು ತಿನ್ನಕ್ಕೆ ಜಾಸ್ತಿ ಇಷ್ಟಪಟ್ಲಲ್ವಾ, ಅವಾಗೆಲ್ಲ ತಿನ್ನಕ್ಕೆ ಕಲ್ತ್ಕೊಂತಾ ಇದ್ದಾರೆ. ಇನ್ನೂ ಇದಾವೆ ಇವ್ಳ ಬಗ್ಗೆ ಹೇಳೋದು. ನಿಮಗೆ ಊಟ ಮಾಡ್ಸೋದು ಇದೆಯಲ್ಲ ಕಷ್ಟ. ಇವಾಗ ನಾನ್ ಕಷ್ಟಪಡ್ತೇನೆ. ಇವಳು ಊಟ ಮಾಡ್ಬೇಕು, ನಾಲ್ಗೆನ ಈಚೆಗೆ ತಿಗಳು ಅನ್ನೋಳು. ಇವಳ ಥರನೇ ಸಿರಿ. ಅವಳು ಊಟ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ. ನನಗೆ ಐ ಸ್ಟಿಲ್ ರಿಮೆಂಬರ್ ಅಂತ ನೀವು ಅವಳು ಎತ್ಕೊಂಡು ರೋಡ್ ಎಂಡ್ ತನಕ ಹೋಗ್ತಾ ಇದ್ರಿ. ಐ ಸ್ಟಿಲ್ ರಿಮೆಂಬರ್. ವಾಂತಿ ಮಾಡಿದ್ರು ತಿರ್ಗಾ ಇನ್ನೊಂದು ಬೌಲ್ ರೆಡಿ ಇರ್ತಿತ್ತು. ವಾಂತಿ ಮಾಡೋಳು, ವಾಂತಿ ರಾಣಿ ಅವಳು. ವಾಂತಿ ಮಾಡಿದ್ರು ಇನ್ನೊಂದು ರೌಂಡ್ ವಾಂತಿ ರಾಣಿ ಅಂತ ಗೈಸ್ ನೋಡಿ. ಇವಳು ಅಷ್ಟೇ ಊಟ ತಿಂತಾನೆ ಇರ್ಲಿಲ್ಲ. ಅದೇ ತರನೇ ಇನ್ನೇನು ನಾಲ್ಗಲ್ಲಿ ಅನ್ನೋದೇ ಕೆಲಸ. ಇಬ್ರು ಹಂಗೇನೆ. ಎಳ್ಳೆ ತರಕಾರಿ ತಿಂತಿಲ್ಲ ಇವಾಗ ತಿನ್ನಲ್ಲ ಅವಳು. ಸಿರಿ ಮಾಡ್ತಿದ್ದ ಅವಳಿಗೆ ಬಾಯಿಗೆ ಹೋಗಲ್ಲ. ಸಿರಿ ಮಾಡ್ತಾ ಇದ್ಲು ಅಂತ ಮಾಮ. ಇವತ್ತರೆಗೂ ಜನ ಕಂಪ್ಲೇಂಟ್ ಮಾಡೋದು ನಾನು ಊಟ ಮಾಡಲ್ಲ ಅಂತ. ನೀನ್ ಸಿರಿ ತಿಂತಾ ಇದ್ಲು ಅಂತೀಯಲ್ಲ. ಮಾಮ ಆಗ್ಲೇ ಕೊಟ್ಕೊಂಡು ವಾಂತಿ ಮಾಡ್ತಾ ಇದ್ದೆ. ಇವಳು ಅಷ್ಟೇ. ಇವಳು ಈಚೆ ತಿಂತಕ್ಕೆ ಬಿಸಾಕೋಳು. ಆಮೇಲೆ ಎಲ್ಲಕ್ಕಿಂತ ಮಜಾ ಎಲ್ಲಿ ಅಂದ್ರೆ ಅವನಲ್ಲಿ ಕಾರ್ತಿ ಮತ್ತೆ ಮಾಮ ಹಾರ್ಲಿಕ್ಸ್ ಮಾಡ್ಕೊಂಡ್ರೆ ಏನ್ ಮಾಡ್ತಿದ್ರು ತುಳಸಿ ಗಿಡಕ್ಕೆ ಹಾಕ್ತಾ ಇದ್ದೆ. ಯಾರು ಹೇಳ್ಕೊಟ್ಟಿದ್ದು ಕೇಳಿ. ಮೂರ್ತಿ ಮಾಮ ಯಾಕೆ ದೊಡ್ಡಪ್ಪ ಹೆಂಗ್ ಚಿಲ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಅಂದ್ರೆ ಮೂರ್ತಿ ದೊಡ್ಡಪ್ಪ, ಉಮೇಶ ಚಿಕ್ಕು, ಆಮೇಲೆ ಮೂರ್ತಿ ಮಾಮ, ಉಮೇಶ ಮಾಮ, ರಮೇಶ ಮಾಮ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವ್ನು ನನ್ನ ತಮ್ಮ ರಾಜು ಅಂತ. ಹೆಂಗಿದ್ಯಾ ನನ್ನ ತಮ್ಮ? ಅದಕ್ಕೆ ನಾನು ತುಂಬಾ ಇವನ ಜೊತೆ ಚಿಕ್ಕ ವಯಸ್ಸಿಂದನೂ ತುಂಬಾ ಕ್ಲೋಸ್. ಇವನು ಯಂಗೆಸ್ಟ್ ನಮ್ಮ ಫ್ಯಾಮಿಲಿನಲ್ಲಿ. ಈಗ ತುಂಬಾ ಹೈಟ್ ಆಗಿದ್ದಾನೆ, ಬಟ್ ತುಂಬಾ ಚಿಕ್ಕವನು. ನಮ್ಮ ಮದ್ವೆ ಫೋಟೋಸ್ ಅಲ್ಲೆಲ್ಲ ನಾವು ನೋಡಿದ್ರೆ, ಮೊನ್ನೆನೂ ನೋಡ್ತಾ ಇದ್ದೆ ಫೋಟೋನಲ್ಲಿ ಇಷ್ಟೇ ಇದೆಯಾ ರಾಜು? ನಮ್ಮ ಮದ್ವೆ ದಿವಸ ನಿನ್ ಬರ್ಡೇ ಅಲ್ಲ? ಮೇ 2nd. ಮೇ 2nd. ನಮ್ಮ ತಾತ ಅವ್ರ ಕುಟುಂಬಕ್ಕೆ 3 ಜನ ಗಂಡು ಮಕ್ಕಳು. ಆ ಗಂಡು ಮಕ್ಕಳು ಒಳಗಡೆ ಮಗ. ನಮ್ಗೆಲ್ಲ ತುಂಬಾ ಸಂತೋಷ. ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿ ಇವನು. ನಮ್ಮ ಅಮ್ಮನ ಸೈಡ್ ಫ್ಯಾಮಿಲಿನಲ್ಲಿ ಇವನೇ ಯಂಗೆಸ್ಟ್. ಇವನೊಬ್ನೇ ಗಂಡು ಮಗು. ವಂಶ ಉದ್ಧಾರಕ ಅಲ್ವಾ ರಾಜು? ಸರಿ ಬಾ, ಹಾಗೆ ಜಾಯಿನ್ ಆಗು. ಬಾ ಸಿರಿ. ಇವರೇ ನಮ್ಮ ಸೆಕೆಂಡ್ ಮಾಮ, ನಮ್ಮ ಅಮ್ಮನ ತಮ್ಮ. ಇವರೇ ಇವತ್ತು ಫಂಕ್ಷನ್ ಮಾಡಿದ್ದು ನರಸಿಂಹಸ್ವಾಮಿದು. ತುಂಬಾನೇ ಚೆನ್ನಾಗಿತ್ತು ಮಾಮ. ಎಷ್ಟೊಂದು ವರ್ಷಗಳಾದ್ಮೇಲೆ ಇಲ್ಲಿ ಬಂದಿದ್ದು. ಹೇಳ್ಬೇಕಂದ್ರೆ more than 15 years ಆಯ್ತು ಅನ್ಸುತ್ತೆ. ಚಿಕ್ಕವಳಿದ್ದಾಗ ಮಾಡಿದ್ದು. ದಟ್ ಐ ರಿಮೆಂಬರ್. ಎಸ್, ಸಿರಿದು ಗ್ರ್ಯಾಂಡ್ ಆಗಿ ಮಾಡಿದ್ದು. ದಟ್ ಐ ರಿಮೆಂಬರ್.
ನೆಕ್ಸ್ಟ್ ಇವಾಗ ತಿರ್ಗಾ ಅವಳ್ದೇನೆ. ಅವಳದೇ ಆಕೆ. ಅವಾಗೆಲ್ಲ ನಮ್ಮ ಹುಡುಗಿ ತುಂಬಾ ಚಿಕ್ಕವಳು, ಇವಾಗ ಅವಳು ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿದ್ದಾಳೆ. ಸೊ ನೈಸ್. ಹೇಳ್ರಿ ಅವಳು ಬ್ಲಾಗ್ ಆಲ್ ದ ಬೆಸ್ಟ್ ಹೇಳಿ. ಆಲ್ ದ ಬೆಸ್ಟ್ ಚಂದು. ಥ್ಯಾಂಕ್ ಯು ಮಾಮ. ಅವಳು ಬ್ಲಾಗ್ ಹೆಸರು ಹೇಳ್ರಿ. ಚಂದು ಪ್ರಮೋದ್. ಅದು ಕಟ್ ಮಾಡ್ಬೇಕು ನೀವು. ಚಂದನ ಪ್ರಮೋದ್ ವ್ಲಾಗ್ಸ್. ಚಂದನ ಪ್ರಮೋದ್ ಲವ್ ಲಾಕ್ಸ್. ಲವ್ ವ್ಲಾಗ್ಸ್ ಆಡ್ ಮಾಡ್ಬಿಡಿ ನೀವು. ಚೆನ್ನಾಗಿದೆ ಇದು ನೇಮ್ ಮಾಡ್ಬೋದು. ಚೆನ್ನಾಗಿದೆ ಆಕ್ಚುಲಿ. ನೋಡಿ ಹೊಸ ಐಡಿಯಾ ಕೊಟ್ಟಿದ್ದಾರೆ ನಮ್ಮಪ್ಪ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಂದನ ಪ್ರಮೋದ್ ಬ್ಲಾಗ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾವು ಸ್ವಲ್ಪ ಆಡ್ ಆಗಿದ್ದೀವಿ. ನೀವು ಸರ್ ಅದು ಇದು ಮಾಡಕ್ಕೆ. ಫ್ರೆಂಡ್ಸ್, ಮನೆ ರೀಚ್ ಆಗಿ ಸ್ವಲ್ಪ ಹೊತ್ತು ಆಯಿತು. ಇವತ್ತಿನ ದಿನ ಹೋಲ್ಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಫಸ್ಟು ನರಸಿಂಹಸ್ವಾಮಿ ಇದು ದರ್ಶನ ಆಗಿದ್ದು, ಸೆಕೆಂಡು ನಮ್ಮ ಅಮ್ಮನ ಬರ್ಡೇ, ಥರ್ಡು ನಾವು ಕಸಿನ್ಸ್ ಎಲ್ಲನೂ ತುಂಬ ದಿನಗಳಾದಮೇಲೆ ಮೀಟ್ ಮಾಡಿದ್ದು. ಸೊ ಇವತ್ತಿನ ದಿನ ಅಂತೂ ಸೂಪರ್ ಆಗಿತ್ತು. ಹಾಗೆ ಇಟ್ ವಾಸ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಇದನ್ನ ಹೇಳ್ತಾ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.